ಆದಿವಾಸಿ ಕರ್ನಾಟಕ. ಇದು ಮೂಲ ನಿವಾಸಿಗಳ ಧ್ವನಿ. ಗಾಡಿ ಒಂದು ಬರ್ತದೆ ಬತ್ತಿತ್ತು ಎಲ್ಲಾನು ಬರಲ್ದಂತ ಕಿತ್ತಾಕ್ಬಿಟ್ಟಿದ್ದಾರೆ ಈಗ. ಏನು ನಮ್ಮೂರು ಜನ ಅಲ್ವಾ, ನಾವು ಅವ್ರ ತರ ಮನುಷ್ಯರಲ್ವಾ, ಓಟಿಗೆ ಮಾತ್ರ ಬರ್ತಾರೆ, ಇದ್ದಾಗ ಯಾವಾಗ ಬರೋರು. ಇವ್ರೇನು ನಾವು ಜನ ಅಲ್ವೇ, ಮಾಡ್ಬೇಕು, ನಮ್ ಸೌಲಭ್ಯ ಮಾಡ್ಕೊಡ್ಬೇಕು ಅವರು. ಆನೆಗಳು ಇರ್ತವೆ, ಓಡಾಡಕ್ಕೆ ಆನೆಗಳು ಇರ್ತವೆ. ಆನೆಗಳು ಬರ್ತವೆ ಸರ್, ಹೆಂಗಸರು ಮಕ್ಕಳು ಬಲೆ ಬಂದನ ಹೋಗಿ ಓಡಾಡಕ್ಕೆ ಸ್ಕೂಲ್ ಮಕ್ಕಳು ಒಂದ್ 4-5 ಬರ್ತವೆ. ಅವ್ರ ಅಪ್ಪದಿರ್ ಹೋಗಿ ಅಲ್ಲಿಗೆ ಹೋಗಿ ಕರ್ಕೊ ಬರ್ಬೇಕು, ಊರ್ಗ್ ಹೋಗಿ ಆಲ್ಡ್ ಗಾಡಿಗೆ ಬಂದವನ ಇವೆಲ್ಲ ಮಾಡ್ತಾರೆ. ನಾವು 60-70 ಮನೆ ಇದೀವಿ, ಮಾಡ್ಕೊಡ್ಬೇಕು ತಾನೆ ಎಲ್ಲ ನೇರವಾಗಿ. ಒಂದು ಚೂರು ಸೌಲಭ್ಯ ಮಾಡಲ್ರ ಅವರು. ಮೊದ್ಲು ಎಲ್ಲಿಂದ ಬರ್ತೈತೆ ಬಸ್ಸು? ಮುಗ್ಗರು ದೊಡ್ಡಿಗೆ ಬತ್ತಿದ್ದು, ಕಬಾಡಿ ದೊಡ್ಡಿಗೆ ಬತ್ತಿದ್ದು ಸರ್. ಇಲ್ಲಿಗೆ ಬತ್ತಾಯ್ತು, ಇಲ್ಲೇ ಬದ್ದಿ ಇಲ್ಲೇ ತಿರ್ಸ್ಕೊಂಡು ಇಲ್ಲೇ ಆಲ್ಟ್ ಆಯ್ತು ಅದ್ ಗಾಡಿ. ಈಗ 1 ತಿಂಗಳಿಂದ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. 1 ತಿಂಗಳಿಂದ 1 ತಿಂಗಳು ಅದೇ ಮೊದ್ಲು 1 6 ತಿಂಗಳು ಕಿತ್ತಾಕಿದ್ರು, ತಿರ್ಗಾ ಬತ್ತಿತ್ತು, ನಾವು ಬರ್ತೀವಿ ಅನ್ನೋವರೆಗೂ ಬರಲ್ಲ ಅಂತ ಹೇಳ್ತಾರೆ. ರೋಡ್ ಚೆನ್ನಾಗಿದೆಯಲ್ಲ, ಏನಾಗಿದೆ ರೋಡ್? ಚೆನ್ನಾಗಿದೆ ಸರ್, ಅಲ್ಲೊಂದು ಸ್ವಲ್ಪ ಮುಂಡ್ ರೋಡ್ ಆಗ್ಬಿಟ್ಟಿದೆ ಸರ್. ಸ್ವಲ್ಪ ನೀರು ಕೊರೆದು ಬಿಡೋದು ಅಲ್ಲಿ ರೋಡ್ ಬಾರಲ್ಲಿ ಕರೆದೊಟ್ಟದೆ, ಅದನ್ನ ಹಾಕ್ಸ್ಕೋಬೇಕಪ್ಪ. ಈ ನಂಬರ್ ಇದ್ದವ್ರು ಏನ್ ಮಾಡ್ತಾರೆ, ನೀವು ಓಟ್ ಕೇಳಕ್ ಮಾತ್ರ ಬರ್ತೀರಿ, ಬೇಗ ನಮ್ಗೇನ್ ರೆಡಿ ಮಾಡ್ಕೊಡ್ಬೇಕು, ರೆಡಿ ಮಾಡ್ಕೊಡ್ಬೇಕು ತಾನೆ. ನೀವು ಆಸ್ತಿ ಮಾಡ್ಕೊಡ್ರಿ, ಹಣ ಮಾಡ್ಕೊಡ್ರಿ ನಿಮ್ಮ ಅಂತ ಕೇಳ್ತೀವಿ ನಾವು, ಏನು ಕೇಳಲ್ಲ ತಾನೆ. ಮಕ್ಕಳುಗಳು ಸ್ಕೂಲ್ ಮಕ್ಕಳುಗಳೆಲ್ಲ ಓಡಾಡ್ತಿರ್ತಾರೆ, ಸೌಲಭ್ಯ ಮಾಡ್ಕೊಡ್ರಿ. ಯಾವ್ದು ಮಾಡ್ಕೊಡಲ್ಲ ಇವರು, ಓಟ್ಗೆ ಬರೋದು ಇವರು. ಯಾವಾಗಾರ ಏನಾರ ಇದ್ರೆ ಅಲ್ಲವನ್ನ ಕರಿಯೋ ಇವನ್ನ ಕರಿಯೋ ವ್ಯವಸ್ಥೆ ಏನು ಇಲ್ಲ ಇಲ್ಲಿ, ಏನು ಮಾಡ್ಕೊಡಲ್ಲ. ಯಾರ ಒಂದು ಓಟ್ ಪಿಂಚಣಿ ಮಾಡಿಸ್ಕೊಡ್ರಿ ಅಂದ್ರೆ ಮಾಡಿಸ್ಕೊಡಲ್ಲ, ಯಾವ್ದು ಅಕ್ಕಿ ಇದು ಕಾರ್ಡ್ ಹೊಟ್ಟೋಗೋದು ಅಂದ್ರೆ ಮಾಡಿಸ್ಕೊಡಲ್ಲ. ಓಟ್ಗೆ ಮಾತ್ರ ಬರ್ತಾರೆ, ಏನ್ ಬೇಕೋ ಕೇಳ್ಕೊಂಡಿರ್ತಾರೆ. ಎಲ್ಲ ಕಂಡೀಷನ್ ಮಾಡಿಸ್ಕೊಡ್ಬೇಕು, ಬಡವರ ಬಗ್ಗೆ ಸೌಲಭ್ಯ ಮಾಡಬೇಕು, ಎಲ್ಲ ಏನೇನು ಇಲ್ಲ ಅವ್ರಿಗೆ ನೋಡ್ಬೇಕು. ನೀನು ಎಲ್ಲ ಸಾಹುಕಾರರಿಗೆ ಕೊಟ್ಬಿಟ್ರೆ ಇದ್ದವ್ರು ಏನು ಇದು ಮಾಡ್ತಾರ? ಐತೆ ಸರ್ ಕೆಳಗಡೆ ಇಸ್ಕೊಲ್ ಐತೆ, 5ನೇ ಕ್ಲಾಸ್ ಇದ್ರೊಳಗೆ ಅದೇ ಅಷ್ಟೇ. ಈಗ ನಮ್ಮ ಊರಿಗೆ ಬಸ್ ಬೇಕು, ನಮ್ಮ ಬಡವರು ಬಗ್ಗರಿಗೆ ಮನೆಗಿನೇ ಕಟ್ಕೊಡ್ಬೇಕು. ನಮ್ಮ ಫಾರೆಸ್ಟ್ ಅಲ್ಲಿ ಹೊಲ ಹೊಡ್ಕೊಟ್ಟೋಗಿದ್ದಾರೆ. ಇದ್ ಕಡೆ ಹಂಗಾಮಿ ಐತೆ ನಮ್ದು, ಇದು ಗೋಮಾಳ ಐತೆ. ಗೋಮಾಳ ಎಲ್ಲ ಒಂದ್ ನಮ್ ತಾವು ಕಡ್ದಿದ್ನ ಬಿಡಿಸ್ಕೊಬಿಟ್ರು ಅವರು. ಮಾಡ್ಕೊಡ್ಲಿ ನಮ್ಮ ಬಡವ್ರಿಗೆ ಇಲ್ದವ್ರಿಗೆ 2 ಎಕರೆ ಮಾಡ್ಕೊಡ್ಲಿ ಸರ್. ಎಲ್ಲ ಸಾಹುಕಾರರಿಗೆ ಮಾಡ್ಕೊಟ್ಬಿಟ್ರೆ ಬಡವ್ರಿಗೆ ನೆಲ್ಲಿ ಹೋಗೋದು. ನಾವು ನಿಮಗೆ ಭೂಮಿ ಮೇಲೆ ನೋಡ್ಲಿಲ್ಲ, ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಬರ್ಕೋದ್ರು ಏನು ಇಲ್ಲ, ಯಾವ ಅರ್ಜಿ ಎಲ್ಲ ಅಳತೆ ಮಾಡ್ಕೊಂಡು ಹೋಯ್ತಾರ ಅಷ್ಟೇ ಸರ್. ತಿರ್ಬಲ್ಲ ಅದು ಈಚೆಗೆ ಬರೋದಿಲ್ಲ ಪಾಪ, ಯಾರಿಗೂ ಏನು ಮಾಡ್ಕೊಟ್ಟಿದ್ವಿ. ಇನ್ನೇನು 15 ವರ್ಷದಿಂದ ಇದೇ ತರ ಮಾಡ್ತಾವ್ರೆ, ಬರ್ಕೊಂಡು ಹೋಯ್ತಾರೆ. ಆ ಕಾಪಿಗಳು ಎಲ್ಲ ಐತವೆ, ಆ ಪೈಲ್ ಎಲ್ಲ ಐತದೆ ಅನ್ನೋದೇ ಗೊತ್ತಿಲ್ಲ. ಒಳಂತರದಲ್ಲಿ ಎಲ್ಲ ಹಾಳು ಮಾಡಿ ಕಿತ್ತು ಬಿಸಾಕ್ಬಿಡ್ತಾರೆ ಒಳಗೆ. ಈ ಊರಿಗೆ ಬರೋ ಸೌಲಭ್ಯ ಈ ಯಾರಿಗೇ ಆಗಲಿ, ಒಡ್ರಿಗಾಗಲಿ, ಕೊರಂಬ್ರಿಗಾಗಲಿ ಒಂದು ಸೌಲಭ್ಯ ಕೂಡ ಬರೋಲ್ಲ. ಎಲ್ಲ ಜನಕ್ಕೆ ಸೌಲಭ್ಯ ಮಾಡ್ಕೊಡಿ ಸರ್. ಒಡ್ರಾಗಲಿ, ಕೊರಂಬ್ರಾಗಲಿ, ನಮ್ಮ ಹಿಂದುಳಿದ ಜನಕ್ಕೆ ನೀವು ಎಲ್ಲ ಮಾಡ್ಕೊಡ್ಬೇಕು. ನಮ್ಗೆ ಏನು ಕೇಳ್ತೀವಿ ಅದನ್ನ ಮಾಡ್ಕೊಡ್ಬೇಕು ಸರ್. ಎಲ್ಲರೂ ಒಂದು 60-70 ಜನ ಅವರೇ ಕುಳವ್ರೆ, ಎಲ್ಲರಿಗೂ ಮಾಡ್ಕೊಡಿ ಸೌಲಭ್ಯ. ನಾವು ಬೇಕಾದ್ರೆ ನಿಮ್ಮ ಮುಂದೆ ನಿಂತು ನಿಮ್ಗೆ ಏನು ಬೇಕು ನಾವು ಮಾಡ್ಕೊಡ್ತೀವಿ, ಬರ್ತೀವಿ ಸರ್. ನಮ್ಮ ಹೆಸರು ನಾಗಪ್ಪ ಅಂತ. ನಾವು ಇಲ್ಲಿ ಕಬಳಿಂದ ದೊಡ್ಡಿ, ನಾವು 40 ವರ್ಷದಿಂದ ಇಲ್ಲಿ ಇದ್ದೀವಿ, ಹುಟ್ಟಿ ಬೆಳೆದಾಗಿಂದ ನೋಡ್ತಾ ಇದೀವಿ. ಯಾರಿಗೂ ಏನು ಸೌಲಭ್ಯ ಇಲ್ಲ, ಒಡ್ರಿಗೆ ಆಗಲಿ, ಕೊರಮರ್ಗೆ ಆಗಲಿ, ನಾಗಪ್ಪ ಅಂತ ನಾವು ಪೂಜಾರಿಗಾಗಲಿ ಯಾರಿಗೂ ಏನೂ ಇಲ್ಲ. ನಮಗೆ ಒಂದು ವ್ಯವಸ್ಥೆ ಕೂಡ ಯಾವಾಗಿಲ್ಲ. ನಮ್ಮ ಹೆಸರು ಒಂದು ಎಕರೆ ಹೊಲ ಕೂಡ ಇಲ್ಲ. ಎಲ್ಲಾನು ಮಾಡ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದೀವಿ. ದಯವಿಟ್ಟು ನೀವು ಕರುಣೆ ಇಟ್ಟು ನಮಗೆ ಎಲ್ಲ ಮಾಡ್ಕೊಡ್ಬೇಕು.